ನೋಡಿ, ಕೋಗಿಲು ಲೇಔಟ್ನಲ್ಲಿ ಪರಭಾಷಿಕರದ್ದೇ ಹಾವಳಿಯಲ್ಲಿ. ಕನ್ನಡ ಬರದೇ ಇರೋರಿಗೂ ಕೂಡ ಸೈಟ್ ಕೊಡುತ್ತಾ ಹಾಗಿದ್ದರೆ ಸಿದ್ದರಾಮಯ್ಯ ಸರ್ಕಾರ. ಕೋಗಿಲು ಲೇಔಟ್ನಲ್ಲಿನ ಜನರು ಕನ್ನಡ ಮಾತಾಡೋದಿಲ್ಲ, ಕನ್ನಡ ಅವರಿಗೆ ಬರದೇ ಇಲ್ಲ. ಬಟ್ಲರ್ ಇಂಗ್ಲಿಷ್ ರೀತಿ ಬಟ್ಲರ್ ಕನ್ನಡ ಮಾತಾಡ್ತಾರೆ. ಯಾಕೆ ಈ ವಿಚಾರಗಳನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದೀವಿ ಅಂತಂದ್ರೆ, ಇವರು ಯಾರು ಕೂಡ ಅಲ್ಲಿನ ನಿವಾಸಿಗಳಲ್ಲ, ನಮ್ಮ ಕರ್ನಾಟಕ ರಾಜ್ಯದವರಲ್ಲ. ಇದನ್ನ ಈ ರೀತಿ ಸುಲಭವಾಗಿ ಅರ್ಥ ಮಾಡ್ಕೋಬೇಕು. ಕನ್ನಡ ಬರಲ್ಲ ಅಂದ್ರೆ ಸೈಟ್ ಕೊಡಲ್ವಾ ಅಂತ ಅಲ್ಲ. ಇವರು ನಮ್ಮ ರಾಜ್ಯದವರಾದ್ರೆ ತಾನೇ ಇವರು ಅರ್ಹರಾಗ್ತಾರೆ, ಇವರು ಫಲಾನುಭವಿ ಆಗ್ತಾರೆ. ಇವರು ನಮ್ಮ ಕನ್ನಡದವರೇ ಅಲ್ಲ, ಕನ್ನಡ ಬರೋದೇ ಇಲ್ಲ ಇವರಿಗೆ. ಕೋಗಿಲು ಲೇಔಟ್ ಅಲ್ಲಿ ಉರ್ದು ಮಾತಾಡೋರಿದ್ದಾರೆ. ಬರೋಬ್ಬರಿ 103 ಕುಟುಂಬಗಳು ಉರ್ದು ಮಾತಾಡುತ್ತೆ. ಹಿಂದಿ ಮಾತಾಡುವ ಬರೋಬ್ಬರಿ 11 ಕುಟುಂಬಗಳಿದೆ. ಪಕ್ಕಾ ಉರ್ದುನೂ ಬರಲ್ಲ ಅನ್ಕೊಳ್ಳಿ ಇವರಿಗೆ. ಮಿಕ್ಸ್ಡ್ ಬಾಂಗ್ಲಾ ಲ್ಯಾಂಗ್ವೇಜ್ ಮಾತಾಡ್ತಾರೆ. ತಮಿಳು ಮಾತಾಡುವಂತ ಕುಟುಂಬಗಳ ಸಂಖ್ಯೆ ಇಲ್ಲಿ 13 ಇದೆ. 3 ಕುಟುಂಬಗಳು ತೆಲುಗು ಭಾಷೆಯನ್ನ ಮಾತಾಡುತ್ತವೆ. ಮರಾಠಿ ಮಾತಾಡುವಂತ 3 ಕುಟುಂಬಗಳಿದೆ. ಮತ್ತೊಂದು ಶಾಕಿಂಗ್ ನ್ಯೂಸ್ ಕೊಟ್ಟಿರುವಂತ ಪೊಲೀಸರು, 76 ಕುಟುಂಬಗಳು ಕಳೆದ 6 ತಿಂಗಳಿಂದ ವಾಸ ಆಗಿದೆ ಅಂತ. 76 ಕುಟುಂಬಗಳು 6 ತಿಂಗಳಿಂದ ವಾಸವಿದ್ದಾರೆ ಇವರು. ಇಲ್ಲಿ ಕೆಲವರು ಇವರನ್ನ ಯಾವ ರೀತಿ ನರೇಟಿವ್ ಸೆಟ್ ಮಾಡಿದ್ದಾರೆ ಅಂತಂದ್ರೆ, ಎಷ್ಟು ವರ್ಷದಿಂದ ವಾಸವಾಗಿದ್ದೀವಿ ಅಂತ ಯಾರಾದರೂ ನಿಮ್ಮನ್ನ ಕೇಳಿದ್ರೆ 30 ವರ್ಷದಿಂದ ಇದ್ದೀವಿ ಅಂತ ಹೇಳಿಕೊಟ್ಟಿದ್ದಾರಂತೆ ಕೆಲವರು. ಆದರೆ ನೋಡಿ, ಅಸಲಿ ಸತ್ಯ ಏನಂತಂದ್ರೆ, ಪೊಲೀಸರು ಪತ್ತೆ ಹಚ್ಚಿರೋದು 76 ಕುಟುಂಬಗಳು 6 ತಿಂಗಳಿಂದ ವಾಸವಾಗಿದೆ. ಇವರು ಹೇಳೋದಕ್ಕೆ ಯಾವ ರೀತಿ ಅಂತಂದ್ರೆ, ಯಾರಾದ್ರೂ ಕೇಳಿದ್ರೆ ಹೇಳುವಂತ ಉತ್ತರ ಇವರು, ನಾವು 30 ವರ್ಷದಿಂದ ಇದ್ದೀವಿ ಅಂತ ಹೇಳಿ. ಇನ್ನು ನಿಮ್ಮ ವಯಸ್ಸೆಷ್ಟು ಅಂತ ಕೇಳಿದ್ರೆ 28, 29 ಅಂತ ಹೇಳ್ತಾರೆ. 30 ವರ್ಷದಿಂದ ವಾಸ ಇರೋರಿಗೆ 28 ವರ್ಷ. ಹಂಗಿದ್ರೆ ಯಾವಾಗಿಂದ ಇದ್ದಾರೆ ಇವರು? ಈ ರೀತಿ ಎಲ್ಲಾ ವಿಚಾರಗಳ ಆಚೆ ಬರ್ತಾ ಇದೆ. 43 ಕುಟುಂಬಗಳು 43 ಕುಟುಂಬಗಳಲ್ಲಿ 37 ಕುಟುಂಬ ಬೆಂಗಳೂರು ಮೂಲದವರು. 37 ಕುಟುಂಬ ಬಿಟ್ರೆ ಉಳಿದೆಲ್ಲರೂ ಕೂಡ ವಲಸಿಗರೇ, ಬಾಂಗ್ಲಾದಿಂದ ಓಡಿ ಬಂದವರೇ. ಸಿದ್ದರಾಮಯ್ಯ ಸರ್ಕಾರ ಕನ್ನಡಿಗರಿಗೆ ಮಾತ್ರವೇ ಮನೆಯನ್ನ ಕೊಡ್ಲಿ, ಅರ್ಹರು ಯಾರಿದ್ದಾರೆ ಮಾತ್ರ ಅವರಿಗೆ ಮನೆ ಕೊಡ್ಲಿ. 106 ಮನೆಗಳಿವೆ ಎಂದು ಮಾತ್ರಕ್ಕೆ ಎಲ್ಲರನ್ನೂ ಅಲ್ಲಿ ಹೋಗಿ ತುಂಬಿಡೋದು ಅಂತಂದ್ರೆ, ಇನ್ನು ಎಲ್ಲ ಅಕ್ರಮ ವಲಸಿಗರೆಲ್ಲರೂ ಇದನ್ನೇ ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನ ಸರ್ಕಾರಿ ಜಾಗದಲ್ಲಿ ಒಂದು ಗುಡಿಸ್ಲು ಕಟ್ಕೊಳ್ಳೋದು, ಆಮೇಲೆ ಒಂದೆರಡು ಬ್ಲಾಕ್ ಇಟ್ಟಂಗೆ ತಗೊಂಡ್ಬಂದಲ್ಲಿ ಮನೆ ಮಾಡ್ಕೊಳ್ಳೋದು, ಮುಂದೆ ನೀವೇ ಹೋಗಿ ಅದನ್ನ ಜೆಸಿಬಿಯಿಂದ ಹೊಡೆದಾಕೋದು, ಅವರಿಗೆ ಒಳ್ಳೆ ಮನೆ ಕೊಡೋದು. ಈ ರೀತಿ ಆಗಬಾರದು. ಈಗಾಗಲೇ ಬೇರೆ ಕಡೆನೂ ಎಲ್ಲೆಲ್ಲಿ ತೆರವು ಮಾಡೋದಕ್ಕೆ ಹೋಗ್ತಿದಾರೋ ಅಲ್ಲಲ್ಲಿ ಎಲ್ಲಾ ಕಡೆ ಹಠ ಮಾಡ್ತಾ ಇದ್ದಾರೆ. ಹೆಂಗೆ ಕೋಗಿಲು ಲೇಔಟ್ನವ್ರಿಗೆ ಮನೆ ಕೊಟ್ರಿ ನಮಗೂ ಕೊಡಿ, ನಾವೇನ್ ತಪ್ಪು ಮಾಡಿದೀವಿ ಅಂತ ಕೇಳ್ತಿದ್ದಾರೆ. ಇದೇ ಆಗೋದು. ಸೊ ಸಿದ್ದರಾಮಯ್ಯ ಸರ್ಕಾರ ಅಳೆದು ತೂಗಿ ಅರ್ಹರು ಯಾರಿದ್ದಾರೆ ಅವ್ರನ್ನ ಶಾರ್ಟ್ ಲಿಸ್ಟ್ ಮಾಡಿ ಅಂತವರಿಗೆ ಮಾತ್ರ ಮನೆಯನ್ನ ಕೊಡಬೇಕು. ಅದು ಯಾರದ್ದೋ ದುಡ್ಡಲ್ಲ, ಎಲ್ಲಿಂದನೂ ಬಂದಂತ ಮನೆಗಳಲ್ಲ, ನಮ್ಮ ತೆರಿಗೆ ದುಡ್ಡಿಂದ ಕಟ್ಟಿರುವಂತ ಮನೆಗಳಲ್ಲಿರೋದು. ಅದಕ್ಕೆ ಎಲ್ಲರದ್ದು ಹಕ್ಕಿದೆ ಕೇಳೋದಕ್ಕೆ. ಯೋಗ್ಯ ಫಲಾನುಭವಿಗಳಿಗೆ ಸರ್ಕಾರ ಮನೆಯನ್ನ ಕೊಡ್ಲಿ. ಜಮೀರ್ ಅಹಮದ್ ಹೇಳ್ತಿದ್ರಲ್ಲ, ಅರ್ಜಿ ಹಾಕಿದವರೆಲ್ಲರಿಗೂ ಮನೆ ಕೊಡಕ್ಕಾಗಲ್ಲ ಅಂತ. ಸೊ ಈಗ ಅಲ್ಲಿ ಯಾರು ಅರ್ಹರಿದ್ದಾರೆ ಅಂತವ್ರು ಮನೆ ಕೊಡ್ಲಿ, ನೋ ತಕರಾರ್. ಇನ್ನು ನೆಕ್ಸ್ಟ್ ನೋಡಿ, ಕೋಗಿಲು ಲೇಔಟ್ನಲ್ಲಿ ಪರಭಾಷಿಕರದ್ದೇ ಹಾವಳಿಯಲ್ಲಿ. ಕನ್ನಡ ಬರದೇ ಇರೋರಿಗೂ ಕೂಡ ಸೈಟ್ ಕೊಡುತ್ತಾ ಹಾಗಿದ್ದರೆ ಸಿದ್ದರಾಮಯ್ಯ ಸರ್ಕಾರ. ಕೋಗಿಲು ಲೇಔಟ್ನಲ್ಲಿನ ಜನರು ಕನ್ನಡ ಮಾತಾಡೋದಿಲ್ಲ, ಕನ್ನಡ ಅವರಿಗೆ ಬರದೇ ಇಲ್ಲ. ಬಟ್ಲರ್ ಇಂಗ್ಲಿಷ್ ರೀತಿ ಬಟ್ಲರ್ ಕನ್ನಡ ಮಾತಾಡ್ತಾರೆ. ಯಾಕೆ ಈ ವಿಚಾರಗಳನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದೀವಿ ಅಂತಂದ್ರೆ, ಇವರು ಯಾರು ಕೂಡ ಅಲ್ಲಿನ ನಿವಾಸಿಗಳಲ್ಲ, ನಮ್ಮ ಕರ್ನಾಟಕ ರಾಜ್ಯದವರಲ್ಲ. ಇದನ್ನ ಈ ರೀತಿ ಸುಲಭವಾಗಿ ಅರ್ಥ ಮಾಡ್ಕೋಬೇಕು. ಕನ್ನಡ ಬರಲ್ಲ ಅಂದ್ರೆ ಸೈಟ್ ಕೊಡಲ್ವಾ ಅಂತ ಅಲ್ಲ. ಇವರು ನಮ್ಮ ರಾಜ್ಯದವರಾದ್ರೆ ತಾನೇ ಇವರು ಅರ್ಹರಾಗ್ತಾರೆ, ಇವರು ಫಲಾನುಭವಿ ಆಗ್ತಾರೆ. ಇವರು ನಮ್ಮ ಕನ್ನಡದವರೇ ಅಲ್ಲ, ಕನ್ನಡ ಬರೋದೇ ಇಲ್ಲ ಇವರಿಗೆ. ಕೋಗಿಲು ಲೇಔಟ್ ಅಲ್ಲಿ ಉರ್ದು ಮಾತಾಡೋರಿದ್ದಾರೆ. ಬರೋಬ್ಬರಿ 103 ಕುಟುಂಬಗಳು ಉರ್ದು ಮಾತಾಡುತ್ತೆ. ಹಿಂದಿ ಮಾತಾಡುವ ಬರೋಬ್ಬರಿ 11 ಕುಟುಂಬಗಳಿದೆ. ಪಕ್ಕಾ ಉರ್ದುನೂ ಬರಲ್ಲ ಅನ್ಕೊಳ್ಳಿ ಇವರಿಗೆ. ಮಿಕ್ಸ್ಡ್ ಬಾಂಗ್ಲಾ ಲ್ಯಾಂಗ್ವೇಜ್ ಮಾತಾಡ್ತಾರೆ. ತಮಿಳು ಮಾತಾಡುವಂತ ಕುಟುಂಬಗಳ ಸಂಖ್ಯೆ ಇಲ್ಲಿ 13 ಇದೆ. 3 ಕುಟುಂಬಗಳು ತೆಲುಗು ಭಾಷೆಯನ್ನ ಮಾತಾಡುತ್ತವೆ. ಮರಾಠಿ ಮಾತಾಡುವಂತ 3 ಕುಟುಂಬಗಳಿದೆ. ಮತ್ತೊಂದು ಶಾಕಿಂಗ್ ನ್ಯೂಸ್ ಕೊಟ್ಟಿರುವಂತ ಪೊಲೀಸರು, 76 ಕುಟುಂಬಗಳು
ಕಳೆದ 6 ತಿಂಗಳಿಂದ ವಾಸ ಆಗಿದೆ ಅಂತ 76 ಕುಟುಂಬಗಳು 6 ತಿಂಗಳಿಂದ ವಾಸವಿದ್ದಾರೆ ಇವರು. ಇಲ್ಲಿ ಕೆಲವರು ಇವರನ್ನ ಯಾವ ರೀತಿ ನರೇಟಿವ್ ಸೆಟ್ ಮಾಡಿದ್ದಾರೆ ಅಂತಂದ್ರೆ, ಎಷ್ಟು ವರ್ಷದಿಂದ ವಾಸವಾಗಿದ್ದೀರಿ ಅಂತ ಯಾರಾದ್ರೂ ನಿಮ್ಮನ್ನ ಕೇಳಿದ್ರೆ 30 ವರ್ಷದಿಂದ ಇದ್ದೀವಿ ಅಂತ ಹೇಳಿಕೊಟ್ಟಿದ್ದಾರಂತೆ ಕೆಲವರು. ಆದ್ರೆ ನೋಡಿ, ಅಸಲಿ ಸತ್ಯ ಏನಂತಂದ್ರೆ, ಪೊಲೀಸರು ಪತ್ತೆ ಹಚ್ಚಿರೋದು 76 ಕುಟುಂಬಗಳು 6 ತಿಂಗಳಿಂದ ವಾಸವಾಗಿದೆ. ಇವರು ಹೇಳೋದಕ್ಕೆ ಯಾವ ರೀತಿ ಅಂತಂದ್ರೆ, ಯಾರಾದ್ರೂ ಕೇಳಿದ್ರೆ ಹೇಳುವಂತ ಉತ್ತರ ಇವರು, ನಾವು 30 ವರ್ಷದಿಂದ ಇದ್ದೀವಿ ಅಂತ ಹೇಳಿ. ಇನ್ನು ನಿಮ್ಮ ವಯಸ್ಸೆಷ್ಟು ಅಂತ ಕೇಳಿದ್ರೆ 28 29 ಅಂತ ಹೇಳ್ತಾರೆ. 30 ವರ್ಷದಿಂದ ವಾಸ ಇರೋರಿಗೆ 28 ವರ್ಷ. ಹಂಗಿದ್ರೆ ಯಾವಾಗಿಂದ ಇದ್ದಾರೆ ಇವರು? ಈ ರೀತಿ ಎಲ್ಲಾ ವಿಚಾರಗಳು ಆಚೆ ಬರ್ತಾ ಇದೆ. 43 ಕುಟುಂಬಗಳು 43 ಕುಟುಂಬಗಳಲ್ಲಿ 37 ಕುಟುಂಬ ಬೆಂಗಳೂರು ಮೂಲದವರು. 37 ಕುಟುಂಬ ಬಿಟ್ರೆ ಉಳಿದೆಲ್ಲರೂ ಕೂಡ ವಲಸಿಗರೇ, ಬಾಂಗ್ಲಾದಿಂದ ಓಡಿ ಬಂದವರೇ. ಸಿದ್ದರಾಮಯ್ಯ ಸರ್ಕಾರ ಕನ್ನಡಿಗರಿಗೆ ಮಾತ್ರವೇ ಮನೆಯನ್ನ ಕೊಡ್ಲಿ, ಅರ್ಹರು ಯಾರಿದ್ದಾರೆ ಮಾತ್ರ ಅವರಿಗೆ ಮನೆ ಕೊಡ್ಲಿ, 106 ಮನೆಗಳಿದೆ ಎಂದು ಮಾತ್ರಕ್ಕೆ ಎಲ್ಲರನ್ನೂ ಅಲ್ಲಿ ಹೋಗಿ ತುಂಬಿಡೋದು ಅಂತಂದ್ರೆ, ಇನ್ನು ಎಲ್ಲ ಅಕ್ರಮ ವಲಸಿಗರೆಲ್ಲರೂ ಇದನ್ನೇ ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನ ಸರ್ಕಾರಿ ಜಾಗದಲ್ಲಿ ಒಂದು ಗುಡಿಸ್ಲು ಕಟ್ಕೊಳ್ಳೋದು, ಆಮೇಲೆ ಒಂದೆರಡು ಬ್ಲಾಕ್ ಇಟ್ಟಂಗಿ ತಗೊಂಡ್ಬಂದಲ್ಲಿ ಮನೆ ಮಾಡ್ಕೊಳ್ಳೋದು, ಮುಂದೆ ನೀವೇ ಹೋಗಿ ಅದನ್ನ ಜೆಸಿಬಿಯಿಂದ ಹೊಡೆದಾಕೋದು, ಅವರಿಗೆ ಒಳ್ಳೆ ಮನೆ ಕೊಡೋದು. ಈ ರೀತಿ ಆಗಬಾರದು. ಈಗಾಗಲೇ ಬೇರೆ ಕಡೆನೂ ಎಲ್ಲೆಲ್ಲಿ ತೆರವು ಮಾಡೋದಕ್ಕೆ ಹೋಗ್ತಿದಾರೋ ಅಲ್ಲಲ್ಲಿ ಎಲ್ಲಾ ಕಡೆ ಹಠ ಮಾಡ್ತಾ ಇದ್ದಾರೆ. ಹೆಂಗೆ ಕೋಗಿಲು ಲೇಔಟ್ನವ್ರಿಗೆ ಮನೆ ಕೊಟ್ರಿ ನಮಗೂ ಕೊಡಿ, ನಾವೇನ್ ತಪ್ಪು ಮಾಡಿದೀವಿ ಅಂತ ಕೇಳ್ತಿದ್ದಾರೆ. ಇದೇ ಆಗೋದು. ಸೊ ಸಿದ್ದರಾಮಯ್ಯ ಸರ್ಕಾರ ಅಳೆದು ತೂಗಿ ಅರ್ಹರು ಯಾರಿದ್ದಾರೆ ಅವ್ರನ್ನ ಶಾರ್ಟ್ ಲಿಸ್ಟ್ ಮಾಡಿ ಅಂತವರಿಗೆ ಮಾತ್ರ ಮನೆಯನ್ನ ಕೊಡಬೇಕು. ಅದು ಯಾರದ್ದೋ ದುಡ್ಡಲ್ಲ, ಎಲ್ಲಿಂದನೂ ಬಂದಂತ ಮನೆಗಳಲ್ಲ, ನಮ್ಮ ತೆರಿಗೆ ದುಡ್ಡಿಂದ ಕಟ್ಟಿರುವಂತ ಮನೆಗಳಲ್ಲಿರೋದು. ಅದಕ್ಕೆ ಎಲ್ಲರದ್ದು ಹಕ್ಕಿದೆ ಕೇಳೋದಕ್ಕೆ. ಯೋಗ್ಯ ಫಲಾನುಭವಿಗಳಿಗೆ ಸರ್ಕಾರ ಮನೆಯನ್ನ ಕೊಡ್ಲಿ. ಜಮೀರ್ ಅಹಮದ್ ಹೇಳ್ತಿದ್ರಲ್ಲ, ಅರ್ಜಿ ಹಾಕಿದವರು ಎಲ್ರಿಗೂ ಮನೆ ಕೊಡಕ್ಕಾಗಲ್ಲ ಅಂತ. ಸೊ ಈಗ ಅಲ್ಲಿ ಯಾರು ಅರ್ಹರಿದ್ದಾರೆ ಅಂತವ್ರು ಮನೆ ಕೊಡ್ಲಿ, ನೋ ತಕರಾರ್. ಇನ್ನು ನೆಕ್ಸ್ಟ್ ನೋಡಿ, ಕೋಗಿಲು ಲೇಔಟ್ನಲ್ಲಿ ಪರಭಾಷಿಕರದ್ದೇ ಹಾವಳಿಯಲ್ಲಿ. ಕನ್ನಡ ಬರದೇ ಇರೋರಿಗೂ ಕೂಡ ಸೈಟ್ ಕೊಡುತ್ತಾ ಹಾಗಿದ್ದರೆ ಸಿದ್ದರಾಮಯ್ಯ ಸರ್ಕಾರ. ಕೋಗಿಲು ಲೇಔಟ್ನಲ್ಲಿನ ಜನರು ಕನ್ನಡ ಮಾತಾಡೋದಿಲ್ಲ, ಕನ್ನಡ ಅವರಿಗೆ ಬರದೇ ಇಲ್ಲ. ಬಟ್ಲರ್ ಇಂಗ್ಲಿಷ್ ರೀತಿ ಬಟ್ಲರ್ ಕನ್ನಡ ಮಾತಾಡ್ತಾರೆ. ಯಾಕೆ ಈ ವಿಚಾರಗಳನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದೀವಿ ಅಂತಂದ್ರೆ, ಇವರು ಯಾರು ಕೂಡ ಅಲ್ಲಿನ ನಿವಾಸಿಗಳಲ್ಲ, ನಮ್ಮ ಕರ್ನಾಟಕ ರಾಜ್ಯದವರಲ್ಲ. ಇದನ್ನ ಈ ರೀತಿ ಸುಲಭವಾಗಿ ಅರ್ಥ ಮಾಡ್ಕೋಬೇಕು. ಕನ್ನಡ ಬರಲ್ಲ ಅಂದ್ರೆ ಸೈಟ್ ಕೊಡಲ್ವಾ ಅಂತ ಅಲ್ಲ. ಇವರು ನಮ್ಮ ರಾಜ್ಯದವರಾದ್ರೆ ತಾನೇ ಇವರು ಅರ್ಹರಾಗ್ತಾರೆ, ಇವರು ಫಲಾನುಭವಿ ಆಗ್ತಾರೆ. ಇವರು ನಮ್ಮ ಕನ್ನಡದವರೇ ಅಲ್ಲ, ಕನ್ನಡ ಬರೋದೇ ಇಲ್ಲ ಇವರಿಗೆ. ಕೋಗಿಲು ಲೇಔಟ್ ಅಲ್ಲಿ ಉರ್ದು ಮಾತಾಡೋರಿದ್ದಾರೆ. ಬರೋಬ್ಬರಿ 103 ಕುಟುಂಬಗಳು ಉರ್ದು ಮಾತಾಡುತ್ತೆ. ಹಿಂದಿ ಮಾತಾಡುವ ಬರೋಬ್ಬರಿ 11 ಕುಟುಂಬಗಳಿದೆ. ಪಕ್ಕಾ ಉರ್ದುನೂ ಬರಲ್ಲ ಅನ್ಕೊಳ್ಳಿ ಇವರಿಗೆ. ಮಿಕ್ಸ್ಡ್ ಬಾಂಗ್ಲಾ ಲ್ಯಾಂಗ್ವೇಜ್ ಮಾತಾಡ್ತಾರೆ. ತಮಿಳು ಮಾತಾಡುವಂತ ಕುಟುಂಬಗಳ ಸಂಖ್ಯೆ ಇಲ್ಲಿ 13 ಇದೆ. 3 ಕುಟುಂಬಗಳು ತೆಲುಗು ಭಾಷೆಯನ್ನ ಮಾತಾಡುತ್ತವೆ. ಮರಾಠಿ ಮಾತಾಡುವಂತ 3 ಕುಟುಂಬಗಳಿದೆ. ಮತ್ತೊಂದು ಶಾಕಿಂಗ್ ನ್ಯೂಸ್ ಕೊಟ್ಟಿರುವಂತ ಪೊಲೀಸರು, 76 ಕುಟುಂಬಗಳು ಕಳೆದ 6 ತಿಂಗಳಿಂದ ವಾಸ ಆಗಿದೆ ಅಂತ. 76 ಕುಟುಂಬಗಳು 6 ತಿಂಗಳಿಂದ ವಾಸವಿದ್ದಾರೆ ಇವರು. ಇಲ್ಲಿ ಕೆಲವರು ಇವರನ್ನ ಯಾವ ರೀತಿ ನರೇಟಿವ್ ಸೆಟ್ ಮಾಡಿದ್ದಾರೆ ಅಂತಂದ್ರೆ, ಎಷ್ಟು ವರ್ಷದಿಂದ ವಾಸವಾಗಿದ್ದೀರಿ ಅಂತ ಯಾರಾದ್ರೂ ನಿಮ್ಮನ್ನ ಕೇಳಿದ್ರೆ 30 ವರ್ಷದಿಂದ ಇದ್ದೀವಿ ಅಂತ ಹೇಳಿಕೊಟ್ಟಿದ್ದಾರಂತೆ ಕೆಲವರು. ಆದ್ರೆ ನೋಡಿ, ಅಸಲಿ ಸತ್ಯ ಏನಂತಂದ್ರೆ, ಪೊಲೀಸರು ಪತ್ತೆ ಹಚ್ಚಿರೋದು 76 ಕುಟುಂಬಗಳು 6 ತಿಂಗಳಿಂದ ವಾಸವಾಗಿದೆ. ಇವರು ಹೇಳೋದಕ್ಕೆ ಯಾವ ರೀತಿ ಅಂತಂದ್ರೆ, ಯಾರಾದ್ರೂ ಕೇಳಿದ್ರೆ ಹೇಳುವಂತ ಉತ್ತರ ಇವರು, ನಾವು 30 ವರ್ಷದಿಂದ ಇದ್ದೀವಿ ಅಂತ ಹೇಳಿ. ಇನ್ನು ನಿಮ್ಮ ವಯಸ್ಸೆಷ್ಟು ಅಂತ ಕೇಳಿದ್ರೆ 28 29 ಅಂತ ಹೇಳ್ತಾರೆ. 30 ವರ್ಷದಿಂದ ವಾಸ ಇರೋರಿಗೆ 28 ವರ್ಷ. ಹಂಗಿದ್ರೆ ಯಾವಾಗಿಂದ ಇದ್ದಾರೆ ಇವರು? ಈ ರೀತಿ ಎಲ್ಲಾ ವಿಚಾರಗಳು ಆಚೆ ಬರ್ತಾ ಇದೆ. 43 ಕುಟುಂಬಗಳು 43 ಕುಟುಂಬಗಳಲ್ಲಿ 37 ಕುಟುಂಬ ಬೆಂಗಳೂರು ಮೂಲದವರು. 37 ಕುಟುಂಬ ಬಿಟ್ರೆ ಉಳಿದೆಲ್ಲರೂ ಕೂಡ ವಲಸಿಗರೇ, ಬಾಂಗ್ಲಾದಿಂದ ಓಡಿ ಬಂದವರೇ. ಸಿದ್ದರಾಮಯ್ಯ ಸರ್ಕಾರ ಕನ್ನಡಿಗರಿಗೆ ಮಾತ್ರವೇ ಮನೆಯನ್ನ ಕೊಡ್ಲಿ, ಅರ್ಹರು ಯಾರಿದ್ದಾರೆ ಮಾತ್ರ ಅವರಿಗೆ ಮನೆ ಕೊಡ್ಲಿ, 106 ಮನೆಗಳಿದೆ ಎಂದು ಮಾತ್ರಕ್ಕೆ ಎಲ್ಲರನ್ನೂ ಅಲ್ಲಿ ಹೋಗಿ ತುಂಬಿಡೋದು ಅಂತಂದ್ರೆ,
ಇನ್ನು ಎಲ್ಲ ಅಕ್ರಮ ವಲಸಿಗರೆಲ್ಲರೂ ಇದನ್ನೇ ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನ ಸರ್ಕಾರಿ ಜಾಗದಲ್ಲಿ ಒಂದು ಗುಡಿಸ್ಲು ಕಟ್ಕೊಳ್ಳೋದು, ಆಮೇಲೆ ಒಂದೆರಡು ಬ್ಲಾಕ್ ಇಟ್ಟಂಗೆ ತಗೊಂಬಂದಲ್ಲಿ ಮನೆ ಮಾಡ್ಕೊಳ್ಳೋದು, ಮುಂದೆ ನೀವೇ ಹೋಗಿ ಅದನ್ನ JCB ಇಂದ ಹೊಡೆದಾಕೋದು, ಅವ್ರಿಗೆ ಒಳ್ಳೆ ಮನೆ ಕೊಡೋದು. ಈ ರೀತಿ ಆಗಬಾರದು. ಈಗಾಗಲೇ ಬೇರೆ ಕಡೆನೂ ಎಲ್ಲೆಲ್ಲಿ ತೆರವು ಮಾಡೋದಕ್ಕೆ ಹೋಗ್ತಿದಾರೋ ಅಲ್ಲಲ್ಲಿ ಎಲ್ಲಾ ಕಡೆ ಹಠ ಮಾಡ್ತಾ ಇದ್ದಾರೆ. ಹೆಂಗೆ ಕೋಗಿಲು ಲೇಔಟ್ನವ್ರಿಗೆ ಮನೆ ಕೊಟ್ರಿ ನಮಗೂ ಕೊಡಿ, ನಾವೇನ್ ತಪ್ಪು ಮಾಡಿದೀವಿ ಅಂತ ಕೇಳ್ತಿದ್ದಾರೆ. ಇದೇ ಆಗೋದು. ಸೊ ಸಿದ್ದರಾಮಯ್ಯ ಸರ್ಕಾರ ಅಳೆದು ತೂಗಿ ಅರ್ಹರು ಯಾರಿದ್ದಾರೆ ಅವ್ರನ್ನ ಶಾರ್ಟ್ ಲಿಸ್ಟ್ ಮಾಡಿ ಅಂತವರಿಗೆ ಮಾತ್ರ ಮನೆಯನ್ನ ಕೊಡಬೇಕು. ಅದು ಯಾರದ್ದೋ ದುಡ್ಡಲ್ಲ, ಎಲ್ಲಿಂದನೂ ಬಂದಂತ ಮನೆಗಳಲ್ಲ, ನಮ್ಮ ತೆರಿಗೆ ದುಡ್ಡಿಂದ ಕಟ್ಟಿರುವಂತ ಮನೆಗಳಲ್ಲಿರೋದು. ಅದಕ್ಕೆ ಎಲ್ಲರದ್ದು ಹಕ್ಕಿದೆ ಕೇಳೋದಕ್ಕೆ. ಯೋಗ್ಯ ಫಲಾನುಭವಿಗಳಿಗೆ ಸರ್ಕಾರ ಮನೆಯನ್ನ ಕೊಡ್ಲಿ. ಜಮೀರ್ ಅಹಮದ್ ಹೇಳ್ತಿದ್ರಲ್ಲ, ಅರ್ಜಿ ಹಾಕಿದವರೆಲ್ಲರಿಗೂ ಮನೆ ಕೊಡಕ್ಕಾಗಲ್ಲ ಅಂತ. ಸೊ ಈಗ ಅಲ್ಲಿ ಯಾರು ಅರ್ಹರಿದ್ದಾರೆ ಅಂತವ್ರಿಗೆ ಮನೆ ಕೊಡ್ಲಿ, ನೋ ತಕರಾರ್. ಇನ್ನ ನೆಕ್ಸ್ಟ್